53,682 ಕೋಟಿ ಬಜೆಟ್ ಗಾತ್ರ. ಅವರು ಬಂಡವಾಳ ವೆಚ್ಚ ಖರ್ಚು ಮಾಡಿರ್ತಕ್ಕಂಥದ್ದು 48,000 ಕೋಟಿ. ಪರ್ಸೆಂಟೇಜ್ ವೈಸು 10.58, 10.58. ನಮ್ಮದು 15.01. ತೆಲಂಗಾಣದ್ದು ಅವ್ರ ಬಜೆಟ್ 2,91,159. ಬಂಡವಾಳ ವೆಚ್ಚ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿರ್ತಕ್ಕಂಥದ್ದು 33,487 ಕೋಟಿ. ಶೇಕಡಾ ವಯಸ್ಸು 11.50. ಅಂದರೆ ಪಕ್ಕದ ರಾಜ್ಯಗಳಿಗಿಂತ ನಾವು ಜಾಸ್ತಿ ಇದ್ದೀವಿ. ಪಕ್ಕದ ರಾಜ್ಯಗಳು ತಮಿಳುನಾಡಿಗಿಂತ, ಮಹಾರಾಷ್ಟ್ರಕ್ಕಿಂತ, ತೆಲಂಗಾಣಗಿಂತ, ಆಂಧ್ರಕ್ಕಿಂತ ಜಾಸ್ತಿ ಇದ್ದೀವಿ. ಆಮೇಲೆ ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಹೇಳಿದ್ರಲ್ಲ ಗ್ಯಾರಂಟಿ ಯೋಜನೆಗಳು ಮಾಡಿಬಿಟ್ಟು ದುಡ್ಡಿಲ್ಲ. ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ, ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಟ್ಟಿದ್ದೀವಿ, ಕರ್ನಾಟಕದ ಪ್ರಗತಿಯನ್ನು ಕೂಡ ಮಾಡಿದ್ದೀವಿ. ಸೊ ನೀರಾವರಿ ಬಗ್ಗೆ ಅಶೋಕ್ ಅವರು ಸೇರಿದಂತೆ ಅನೇಕ ಜನ ಮಾನ್ಯ ಸದಸ್ಯರುಗಳು ಮಾತಾಡಿದ್ದಾರೆ. ನಾನು ನೀರಾವರಿ ಬಗ್ಗೆ ಡಿಟೈಲ್ ಆಗಿ ಉತ್ತರ ಕೊಡ್ತೀನಿ. ನಾನು ಏನೇನಾಗಿದ್ದಾವೆ ಪ್ರಾಜೆಕ್ಟ್ಗಳು, ಅಪ್ಪರ್ ಕೃಷ್ಣ ಏನಾಗಿದೆ 3ನೇ ಹಂತ, ಮಾದಾಯಿ ಏನಾಗಿದೆ, ಮೇಕೆದಾಟು ಏನಾಗಿದೆ, ಭದ್ರಾ ಏನಾಗಿದೆ, ಎತ್ತನೋಳೆ ಏನಾಗಿದೆ, ಇವನ್ನೆಲ್ಲ ಡೀಟೇಲ್ ಆಗಿ ಉತ್ತರ ಕೊಡ್ತೀನಿ. ನಾನು ಇವತ್ತು ಬಹಳ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಆಮೇಲೆ ಕೊನೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಏನು ಮಾಡಿಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ರು. ಬೆಂಗಳೂರಿಗೆ ಏನು ಮಾಡೇ ಇಲ್ಲ ನೀವು. ಬೆಂಗಳೂರಿನಲ್ಲಿ ನಿಮಗೆಲ್ಲ ಬಹುಶಃ ನೀವೆಲ್ಲ ಮಂತ್ರಿ ಆಗಿದ್ರಿ. ಮಂತ್ರಿಗಳಿಗೆ ಟೈಮ್ ಸಿಗ್ತಿತ್ತ ಇಲ್ಲ ಪೇಪರ್ ಓದಲಿಕ್ಕೆ ಅಂತ ಗೊತ್ತಿಲ್ಲ ನನಗೆ. ಪೇಪರ್ ಓದ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಉಚ್ಚ ನ್ಯಾಯಾಲಯದವರು ನಿಮಗೆ ಏನೇನೆಲ್ಲ ಹೇಳಿದ್ರು ಅಂತ ಹೇಳ್ಬೇಕಾ? ಬೆಂಗಳೂರಿನ ಉಚ್ಚ ನ್ಯಾಯಾಲಯದವರು ಏನೆಲ್ಲ ಹೇಳಿದ್ರು ಅಂತ ಹೇಳ್ಬೇಕಾ? ಗುಂಡಿ ಮುಚ್ಚಿಲ್ಲ ಅಂತ ಅನ್ನೋದಕ್ಕೆ ನಾನು ಅವೆಲ್ಲನೂ ಈಗ ಹೇಳಕ್ ಹೋಗಲ್ಲ. ಬಜೆಟ್ನ ಮುಂದೆ ಬಜೆಟ್ಗೆ ಉತ್ತರ ಹೇಳುವಾಗ ಹೇಳ್ತೀನಿ. ಆದರೂ 1,700 ಕೋಟಿ 1,700 ಕೋಟಿ ವೈಟ್ ಟ್ಯಾಪಿಂಗ್ಗೆ ಖರ್ಚು ಮಾಡ್ತಾ ಇದ್ದೀವಿ. 1,700 ಕೋಟಿ. ಆಮೇಲೆ ಪ್ರತಿ ವಾರ್ಡ್ಗಳಿಗೆ 15 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಗುಂಡಿ ಮುಚ್ಚಕ್ಕೆ. 15 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಆಮೇಲೆ 700 ಕೋಟಿ ರೂಪಾಯಿಗಳಿಗೆ ಡಾಂಬರೀಕರಣ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದೀವಿ. 700 ಕೋಟಿ. ಒಂದು ವಾರ್ಡ್ಗಳಿಗೆ 15 ಲಕ್ಷ, ಇನ್ನೊಂದು 1,700 ಕೋಟಿ ವೈಟ್ ಟಾಪಿಂಗ್. ಆಮೇಲೆ ಇನ್ನೇ ಮುಗಿದೇ ಹೋಯ್ತು. ಅಲ್ಲ, ಬಿಬಿಎಂಪಿ ಪ್ರಾಪರ್ಟಿ ಟ್ಯಾಕ್ಸ್ ದುಡ್ಡು ಕೊಡೋಕೆ ಬಿಬಿಎಂಪಿ ದುಡ್ಡು ಕೊಡ್ಲಿಕ್ಕೆ ನೀವು ಬಜೆಟ್ ನಲ್ಲಿ ಹೇಳ್ಕೋಬಹುದು ಸರ್. ಸರ್ಕಾರದಿಂದ ಕೊಟ್ಟಿದ್ನ ಹೇಳಿ ಅಷ್ಟೇ ಸರ್. ಸರ್ಕಾರದಿಂದ ನೀವು ಕೊಟ್ರ ಅಷ್ಟೇ ಹೇಳಿ ಸರ್. ನೀವು ನಿಮ್ಮ ಬಸವರಾಜ ಬೊಮ್ಮಾಯಿ ಇದ್ದಾಗ, ನೀವು ಮಂತ್ರಿಯಾಗಿದ್ದಾಗ 7,000 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು 1 ರೂಪಾಯಿನೂ ಕೊಡಲಿಲ್ಲ. 1 ರೂಪಾಯಿನೂ ಕೊಡಲಿಲ್ಲ. ಅವರು 23-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು 4,000 ಪ್ಲಸ್ 3,000 7,000 ಕೊಡ್ತೀನಿ ಅಂತ. 1 ರೂಪಾಯಿ ಕೊಡಲಿಲ್ಲ. ಗೊತ್ತಾಯ್ತಾ? ನಾನು ಈ ಸಾರಿ ಅಂದ್ರೆ ಮುಂದಿನ ವರ್ಷಕ್ಕೆ 3,000 ರೂಪಾಯಿ ಜೊತೆಗೆ 4,000 ಸೇರಿಸಿ 7,000 ಕೊಡ್ತಾ ಇದ್ದೀನಿ. ನೀವು ಅಫ್ಕೋರ್ಸ್ ನೀವು ಬಂದು ಭೇಟಿ ಮಾಡಿದ್ರಿ.
7,000 ಕೋಟಿ ಹೆಚ್ಚು ಮಾಡಿದ್ದೀನಿ. 3,000 ಕೊಡ್ತಿದ್ದೋ, ಈಗ 4,000 ಕೋಟಿ ಸೇರಿಸಿ 7,000 ಕೋಟಿ ಹೆಚ್ಚು ಮಾಡಿದ್ದೀವಿ. ವರ್ಷಕ್ಕೆ, ಮುಂದಿನ ವರ್ಷಕ್ಕೆ 7,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಕೊಡೋದನ್ನೇ ನಮ್ಗೆ ದುಡ್ಡು ಕೊಡೋದು ಅಂತ ಹೇಳ್ತಾ ಇದ್ದೀರಾ ನಿಮ್ಮ ತೆರಿಗೆ ಎಷ್ಟು ಬರ್ತದೆ ಸರ್? ನಿಮ್ಮ ತೆರಿಗೆ ಎಷ್ಟು ಬರ್ತದೆ? ನಮ್ಮ ಬೆಂಗಳೂರದ ಸರ್ ಈಸಲಿ ಒಂದು 5,000 ಕೋಟಿ ತಲುಪಿದೆ. ಇಲ್ಲ 4,000 ಚಿಲ್ಲರೆ. 5,000 ಕೋಟಿ 4,000 ಪ್ರಾಪರ್ಟಿ ಟ್ಯಾಕ್ಸ್. ಪ್ರಾಪರ್ಟಿ ಟ್ಯಾಕ್ಸ್ ನಾನ್ ಪ್ರಾಪರ್ಟಿ ಟ್ಯಾಕ್ಸ್ ರೆವಿನ್ಯೂ ಕಾಲದಲ್ಲಿ ಎಷ್ಟಿತ್ತು ಸರ್? ಒಂದು 3,000 ಕೋಟಿನೂ ಬರ್ತಿತ್ತು. ಮತ್ತೆ 4,000 ಕೋಟಿ ಈಗ ಹೆಚ್ಚಾಗಿದೆ. ಅದನ್ನು ನಿಮ್ಗೆ ಲೆಕ್ಕ ಅಲ್ಲ ಏರ್ಸಿರೋದು ಪ್ರಾಪರ್ಟಿ ಟ್ಯಾಕ್ಸ್ ಏರ್ಸಿದ್ದೀರಾ ಹೇಳ್ಬೇಕಲ್ಲ ಸರ್. ನೀವು ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಜಾಸ್ತಿ ಮಾಡಿದ್ದೀರಾ ಹೇಳಿ ಸರ್? ಜಾಸ್ತಿ ಮಾಡಿದ್ರು ಎಷ್ಟು ಜಾಸ್ತಿ ಮಾಡಿದ್ದೀರಾ? 2,000 ಮುಖ್ಯಮಂತ್ರಿಗಳು ಈಗಲೂ ಏನೂ ಕೊಡಲ್ಲ ಸರ್. ಕೇಳ್ಬೇಕಾದ್ರೆ ಸೀನಿಯರ್ ಮೆಂಬರ್ ಕೇಳ್ತಾರೆ, ನೀವೇನ್ ಮಾಡ್ತೀವಿ? ಕೂತ್ಕೊಳ್ಳಿ, ರಾಮಮೂರ್ತಿ ಅವರೇ ಕೊಟ್ಬಿಟ್ಟಾರೆ ಅನ್ಕೊಂಡಿದ್ದಾರೆ. ಅದರಿಂದ ಏನು ಕೊಡಲ್ಲ. BBMP ಮಾತಾಡ್ತಿರೋದು ಕೇಳಪ್ಪ ಇಲ್ಲಿ ನಿಮ್ಗೆ ಸ್ವಲ್ಪ ರಾಮಮೂರ್ತಿ ಅವರೇ. 21-22 ಮಾನ್ಯ ಮುಖ್ಯಮಂತ್ರಿಗಳು ಸರ್ ಎಲ್ಲ ಮನೆ ಬೀಗ ಹಾಕ್ಸ್ತಾ ಇದ್ದಾರೆ, ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದೀರಾ. ರಾಮಮೂರ್ತಿ ಆಯ್ತು, ಇದು ಕಾರ್ಪೊರೇಷನ್ ಆಫೀಸಲ್ಲ ಇಲ್ಲಿ ಮಾತಾಡ್ಲಿಕ್ಕೆ. ಆಯ್ತು, ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ಮಾತಾಡಿ. ನೀವು MLA ಆಗಿದ್ದೀರಿ, ಈಗ ಕೂತ್ಕೊಳ್ಳಿ. ಈಗ ಫಸ್ಟ್ ಟೈಮು ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿ ಆಗಿಬಿಟ್ಟು ಅಲ್ಲಿ ತನಕ ಯಾವ ರಾಜ್ಯ ಸರ್ಕಾರ ಕೊಟ್ಟಿರಲಿಲ್ಲ. ಇವೆಲ್ಲ ಅದು ಸ್ಟಾರ್ಟ್ ಮಾಡಿದವರು. ನೀವು ಈಗ 13 ಇಂದ 18 ಹೋಗ್ತಾ ಇದ್ದೀರಾ, ಅಲ್ಲಿಗೆ ಹೋಗಿ. ಈಗ 3,000 ಮಾಡಿದ್ದಾರೆ. ₹1 ಕೊಟ್ಟಿಲ್ವಲ್ಲ? ಕೊಡ್ತಾರೆ, ಮಾಡಿದ್ದಾರೆ, ಕೊಟ್ಟಿಲ್ಲ. ಕೊಡೋದು ನಮ್ಗೆ ಗೊತ್ತು, ಏನು ಕೊಡಲ್ಲ. ಆಯ್ತು, ಏನ್ ಹೇಳಿದ್ದಾರೆ ಮಂತ್ರಿ ಅವರೇ. ಬಿಜೆಪಿ ಗವರ್ಮೆಂಟ್ ಮಂತ್ರಿ ಅವ್ರ ರಿಪ್ಲೈ ಆಗ್ಲಿ. whatever we said in the governor's address or in the budget, we are going to implement. ನುಡಿದಂತೆ ನಡೆಯೋರು ನಾವು. ಸಫರ್ ಮಾಡ್ತಾರೆ ಬೆಂಗಳೂರಿನವರೇ ಸರ್. ನುಡಿದಂತೆ ನಡೆಯೋರು ಮನುಷ್ಯ ಯಾರೋ. ನೀವು ಯಾಕಂದ್ರೆ ಇವ್ರು ಏನ್ ಮಾಡಿದ್ರು ಅದೇ ಜ್ಞಾಪಕದಲ್ಲಿ ಇದೆ ನಿಮಗೆ. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಇವರು 7,000 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ₹1 ಕೊಡ್ಲಿಲ್ವಲ್ಲ. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು ಯಾವುದನ್ನು ಕೂಡ ಸುಳ್ಳು ಹೇಳಿಲ್ಲ, ಮತ್ತೆ ನಮ್ಮ ಎಲ್ಲ ಸಾಧನೆಗಳನ್ನು ಕೂಡ ಹೇಳಿಲ್ಲ. ಕೆಲವನ್ನ ನಮೂದೆ ಮಾಡಿದ್ದಾರೆ, ಅವೆಲ್ಲವೂ ಕೂಡ 100% ಸತ್ಯ. ನಾವು ಯಾವುದನ್ನು ಕೂಡ ಸುಳ್ಳು ಹೇಳಿಲ್ಲ, ರಾಜ್ಯಪಾಲರ ಬಾಯಿನಲ್ಲಿ ಸುಳ್ಳು ಹೇಳಿಸಿಲ್ಲ, ಎಲ್ಲ ಕೂಡ ಸತ್ಯ ಹೇಳಿದ್ದಾರೆ. ಅವರು 1 ಗಂಟೆ 117 ಪ್ಯಾರ ಓದಿರ್ತಕ್ಕಂಥವು ಎಲ್ಲವೂ ಕೂಡ ಸತ್ಯವಾಗಿದ್ದಾವೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಇನ್ನೂ ಮುಗಿದಿಲ್ಲ. ಈ ವರ್ಷದಲ್ಲಿ ಏನೇನು ರಾಜ್ಯಪಾಲರು ಹೇಳಿದ್ದಾರೆ, ಅವರು ರಾಜ್ಯಪಾಲರು ಸುಮ್ಮನೆ ನಾವು ಬರ್ಕೊಟ್ಟದನ್ನೆಲ್ಲ ಓದೋದಿಲ್ಲ. ಅವರು ಯಾವ್ದು ಸತ್ಯ ಇದೆ ಅದನ್ನು ಮಾತ್ರ ಹೇಳ್ತಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಮಂಡಿಸಿ ನಮ್ಮ ಟಿ ಜಯಚಂದ್ರ ಅವರು ಸೀನಿಯರ್ ಮಂತ್ರಿಗಳು ಅವರು ಭಾಷಣ ಮಾಡಿದ್ದಾರೆ. ನಯನಾ ಅವರು ಕೂಡ ಪಾಪ ಹೊಸಬರಾದರೂ ಕೂಡ ಭಾಷಣ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಎಲ್ಲ ಮಾನ್ಯ ಸದಸ್ಯರುಗಳು ಕೂಡ ಈ ನಿರ್ಣಯವನ್ನು ಅಂಗೀಕಾರ ಮಾಡಬೇಕು ಅಂತೇಳಿ ಸದನ ನಾನು ಎಲ್ಲ ಮಾನ್ಯ ಸದಸ್ಯರಲ್ಲಿ ಮನವಿ. ಸ್ವಲ್ಪ ಪ್ರಶ್ನೆಗಳಿಗೆ ಉತ್ತರನೂ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು. ನಾವು ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡಿದ್ರು ವಿರೋಧ ಪಕ್ಷದ ಧುರೀಣರು. ಅದ್ರ ಬಗ್ಗೆ ಅದು ಏನು 30 ಸಾವುಗಳಾಗಿದ್ದಾವೆ, ನೆಕ್ಸ್ಟ್ ಹೇಳಿ. ಅದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಮೈಸೂರು ಗಲಭೆಗರ್ಲೆ ಅದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಬೀದರ್ದಲ್ಲಿ ಶೂಟೌಟ್ ಆಗಿತ್ತು, ಅದ್ರ ಬಗ್ಗೆ ಕೊಟ್ಟಿಲ್ಲ. ಮಂಗಳೂರು ಶೂಟೌಟ್ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಅವನ್ನೆಲ್ಲ ಮಾತಾಡ್ಬೇಕಲ್ಲ, ಅದ್ರ ಬಗ್ಗೆ ಸ್ಪೆಸಿಫಿಕ್ ಉತ್ತರ ಕೊಡಬೇಕಲ್ಲ. ಓಕೆ, ಆಯ್ತು, ಉತ್ತರ ಆಯ್ತು. ಕ್ಲಾರಿಫಿಕೇಶನ್. ಸನ್ಮಾನ್ಯ ಅಧ್ಯಕ್ಷರೇ, ಸುಮಾರು
6-7 ಗಂಟೆ ಅನ್ಸುತ್ತೆ ಬೆಳಗ್ಗೆ. 6-7 ಗಂಟೆ ಇಲ್ಲ, ನೀವೇ 10:30ಗೆ 3 ಗಂಟೆ ನೀವೇ ತೆಗೆದಾಕ್ತಿದ್ದೀರಿ. ಆಯ್ತು, ಅದನ್ನು ಲೆಕ್ಕ ಹಾಕೊಂಡೇ ಹೇಳಿದ್ದೀನಿ ಎಲ್ಲಾನು. ಅಂದ್ರೆ ಇತಿಹಾಸ ನಿರ್ಮಾಣ ಆಗೋಗಿದೆ, ಒಂದು ಹೊಸ ಇತಿಹಾಸ. ತಾವು ಅವ್ರಿಗೆ ಅನುಮತಿ ಕೊಟ್ಟಿದ್ದೀರಾ? ಅವರು ಕೇಳಿದ್ರು, ನಾನು ಕೇಳಿದೆ ಏನು ಸರ್ ಅಂತ. ಇಲ್ಲಪ್ಪ, CMಗೆ ಯಾರು ಅಡೆತಡೆ ಮಾಡಬಾರ್ದು ಅಂತ. ನನಗೆ ಮಾಡ್ತಾರಲ್ಲ ಅಂದ. ಸುಮ್ಮನೆ ಕೇಳ್ತಾರೆ ಅಷ್ಟೇ ಸ್ಪೀಕರ್ ಅವರು, ನೀನು ಮಾತಾಡು ಅಂತ. ಇನ್ನು ಮುಂದೆ ಅದೇನೇ ಕಂಟಿನ್ಯೂ ಮಾಡ್ತೀನಿ ನಾನು. ಸನ್ಮಾನ್ಯ ಅಧ್ಯಕ್ಷರೇ, ನಿನಗೆ ಇಲ್ಲಿ ಈಗ ಜಾಸ್ತಿ ಮಾತಾಡಬೇಕಾದ್ರೂ ಜಾಸ್ತಿ ವಿಷಯ ಇರಬೇಕಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟಿದ್ದಾರೆ, ಸುದೀರ್ಘವಾದಂಥ ಉತ್ತರ. ನನಗನ್ಸ್ತೈತೆ, ನಾನು ಮೊನ್ನೆನೂ ಕೂಡ ಹೇಳಿದೆ, 17ಕ್ಕೂ 26ಕ್ಕೂ ಅಧಿಕಾರಾಂತರ ವ್ಯತ್ಯಾಸ ಇದೆ. 17ರ ಮುಖ್ಯಮಂತ್ರಿಗೂ ಈಗಿರೋ ಮುಖ್ಯಮಂತ್ರಿಗೂ ಅಜಗಜಾಂತ ವ್ಯತ್ಯಾಸ ಅಂತ ಹೇಳಿದೆ ನಾನು. ಅಶ್ವಥ್ ನಾರಾಯಣ್ ಇವರು ಒಂದು ಎಕ್ಸಾಮ್ ಇತ್ತು ನಮಗೆ. ಆ ಎಕ್ಸಾಮು ಏನು ಅಂತ ಹೇಳಿದ್ರೆ, ಒಂದು ಪ್ರಬಂಧ ಬರೀರಿ ಅಂತ ಹೇಳಿದ್ರು. ಸೊ ನಾನು ಪ್ರಬಂಧ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿದ್ದೆ. ಏನು, ತೆಂಗಿನ ಮರ ಅಂತ, ಸಬ್ಜೆಕ್ಟು ತೆಂಗಿನ ಮರ ಅಂತ ನಾನು ರೆಡಿ ಆಗ್ಬಿಟ್ಟಿದ್ದೆ. ಅಲ್ಲೋದ್ರೆ ನಮ್ಮ ಮೇಷ್ಟ್ರು ಏನು ಮಾಡ್ಬಿಟ್ಟವನೆ, ಹಸು ಕೊಟ್ಬಿಟ್ಟವನೆ. ಅದಕ್ಕೆ ನಾನೇನು ಮಾಡಿದೆ, ಐಡಿಯಾ ಮಾಡಿ ಹಸುನ್ ತಗೊಂಡೋಗಿ ತೆಂಗಿನ ಮರಕ್ಕೆ ಕಟ್ಬಿಟ್ಟೆ. ತೆಂಗಿನ ಮರಕ್ಕೆ ಕಟ್ಬಿಟ್ಟು, ನಾನು ಓದಿದ್ದು ತೆಂಗಿನ ಮರ ಅಲ್ವಾ? ನಾನು ಅದ್ರ ಬಗ್ಗೆ ಮಾತಾಡಿದೆ. ಯಾವ ವಿಷಯ ಇತ್ತು ಅದನ್ನ ಬಿಟ್ಬಿಟ್ಟು ಉಳಿದಿದ್ದೆಲ್ಲಾನು ಕೂಡ ಮಾತಾಡಿದ್ರು. ನಾನು SC STಗಳ ಬಗ್ಗೆ ನಾನು ಮಾತಾಡೇ ಇಲ್ಲ. ಸುಮಾರು 2 ಗಂಟೆಗಳ ಕಾಲ ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ನಾನು ಬೀದರಿನ ಶೂಟೌಟ್ ಬಗ್ಗೆ ಮಾತಾಡಿದೆ. ಇನ್ನು ಶೂಟೌಟ್ ಮಾಡಿದ್ಮೇಲೆ ಅವ್ರು ಇನ್ನೂ ಹಿಡ್ದೇ ಇಲ್ಲ, ನಮ್ಮ ಪೊಲೀಸರು ಹಿಡ್ದೇ ಇಲ್ಲ, ಇನ್ನೂ ಅರೆಸ್ಟೇ ಆಗಿಲ್ಲ ಅವರು ಬೀದರಲ್ಲಿ. ಅದ್ರ ಬಗ್ಗೆ ಚಕಾರನೇ ಎತ್ತಿಲ್ಲ. ಪೊಲೀಸ್ ಸ್ಟೇಷನ್ ಮೇಲೆ, ಮೈಸೂರು ಮೇಲೆ ಹಲ್ಲೆ ಮಾಡಿದ್ರು, ದೊಂಬಿ ಮಾಡಿದ್ರು. ಅದ್ರ ಬಗ್ಗೆ ನಾನು ಪ್ರಸ್ತಾವ ಮಾಡಿದ್ದೀನಿ. ಅದ್ರ ಬಗ್ಗೆ ಏನೂ ಇಲ್ಲೇ ಇಲ್ಲ. ಅದ್ರ ಬಗ್ಗೆನೂ ಅವರು ಏನೂ ಕೊಟ್ಟಿಲ್ಲ. ಆಮೇಲೆ ಬೆಲೆ ಏರಿಕೆ ಬಗ್ಗೆ ಅವ್ರಿಗೆ ನಂದು ಹುಡ್ಕೊಂಡ್ರು. ಈ ಅಶೋಕ ಯಾವ್ದಾವ್ದು ರೈಸ್ ಮಾಡಿದ್ದಾನೆ, ಹುಡ್ಕಪ್ಪ ಅಂದರು. ಅವ್ರು ಹುಡ್ಕೊಟ್ರು. ನಾನು ಹಾಲಿನ ದರ ರೈಸ್ ಮಾಡಿರೋದು ಹೇಳಿದ್ದೀನಿ, ಪೆಟ್ರೋಲ್ ಹೇಳಿದ್ದೀನಿ, ನೋಂದಾವಣಿ ಶುಲ್ಕ ಹೇಳಿದ್ದೀನಿ, ಬಿತ್ತನೆ ಬೀಜ ಹೇಳಿದ್ದೀನಿ, ಆಲ್ಕೋಹಾಲ್ ಹೇಳಿದ್ದೀನಿ, ವಿದ್ಯುತ್ ಹೇಳಿದ್ದೀನಿ, ಮೆಟ್ರೋ ಹೇಳಿದ್ದೀನಿ, ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಹೇಳಿದ್ದೀನಿ. ಈ ಥರ ಎಲ್ಲ ಬೆಲೆಗಳನ್ನು ರೈಸ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆನೂ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆನೂ ಅವ್ರೇನು ಉತ್ತರನೇ ಇಲ್ಲ. ಎಸ್ಪೆಷಲಿ ನಾನು ಮೈಕ್ರೋ ಫೈನಾನ್ಸ್ನ ಮುಖ್ಯಮಂತ್ರಿಗಳು ಹೇಳ್ಬೇಕಾಯ್ತು. ಯಾಕಂದ್ರೆ 30 ಜನ ಸತ್ತಿದ್ದಾರೆ, ಅದೇ ಬಿಟ್ಬಿಟ್ಟವ್ರೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ನಾನು ತಮಗೂ ಮಂಡ್ಯ ವಿಚಾರವಾಗಿ ಹೇಳಿದೆ, ನೀವು ಗಮನ ಕೊಟ್ಟು ಕೇಳ್ಕೊಂಡ್ರಿ. 30 ಜನ ಸತ್ತಿದ್ದಾರೆ, ಅದನ್ನ ಬಿಟ್ರಿ. ಅದನ್ನೇನು ಹೇಳಲೇ ಇಲ್ಲ ಇವರು. ಆಮೇಲೆ ಈ ತಾಯಂದಿರ ಸಾವು, ಆಸ್ಪತ್ರೆಗಳಲ್ಲಿ ತಾಯಂದಿರ ಸಾವು ಆಗ್ತಾ ಇದೆ, ಬಾಣಂತಿಯರ ಸಾವು. ಅದ್ರ ಬಗ್ಗೆ ನಾನು ಗಮನ ಸೆಳೆದೆ. ಅದ್ರ ಬಗ್ಗೆನೂ ಏನೂ ಅವರು ಹೇಳಲೇ ಇಲ್ಲ. ಆಮೇಲೆ ಬೆಂಗಳೂರು ಬಗ್ಗೆ ಏನೇನೋ ಹೇಳಿದ್ರು, ಏನು ನಾವು ಅಷ್ಟು ದುಡ್ಡು ಕೊಟ್ಟಿದ್ದೀನಿ, ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ. ಬಸವರಾಜ ಬೊಮ್ಮಾಯಿ ಬರೆದ್ಬಿಟ್ಟು ಹೊಟ್ಟೋದ. ಬಸವರಾಜ ಬೊಮ್ಮಾಯಿ ಅವ್ರು ಕೊಡಲಿಲ್ಲ ಅಂತ. ನಾನು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬೆಳಗ್ಗೆ ಫೋನ್ ಮಾಡಿದ್ದೆ, ಏನಪ್ಪ ನಿನ್ನ ಪ್ರಶ್ನೆ ಹಿಂಗೆ ಬಂದಾಯ್ತತೆ. ಅವ್ರು ಹೇಳಿದ್ರು, ನಾನು ಕೇಳಿ ಅವ್ರನ್ನ, ನಾನು ಸರ್ಪ್ಲಸ್ ಬಜೆಟ್ ಮಾಡಿದ್ದೀನಿ, ಇನ್ನು 25,000 ಕೋಟಿ ನಾನು ಅವ್ರ ಸರ್ಕಾರಕ್ಕೆ ಬಿಟ್ಟೋಗಿದ್ದೀನಿ. ನಾನೇನು ಸಾಲ ಬಿಟ್ಟೋಗಿಲ್ಲ ಅವ್ರಿಗೆ. ಇನ್ನು ಸರ್ಪ್ಲಸ್ ಬಡ್ಜೆಟ್ ನಂದು, ಡಿಫಿಷಿಯೇಟ್ ಬಡ್ಜೆಟ್ ಅಲ್ಲ, ಸರ್ಪ್ಲಸ್ ಬಡ್ಜೆಟ್ ನಂದು. ಇನ್ನೂ 25,000 ಕೋಟಿ ತಗೊಂಬೋದಾಯ್ತು, ಅವ್ರು ಸಾಲ ತಗೊಂಬೋದಾಯ್ತು, ಖರ್ಚು ಮಾಡ್ಬೋದಾಯ್ತು. ನಾನು ಮಾಡ್ದಿರ ಬಿಟ್ಟು ಕೊಟ್ಟೋಗಿದ್ದೀನಿ ಅಂದರು. ಇವ್ರು ಬಂದೇನು ಮಾಡಿದ್ರು, ಯಾವುದೋ ಕೊಟ್ಟಿದ್ರು ಎಲ್ಲ ದುಡ್ಡನ್ನ ಕಟ್ ಮಾಡಿಬಿಟ್ರು. ಬೊಮ್ಮಾಯಿಯವರು ಅವಾಗ ಏನೇನು ಗ್ರ್ಯಾಂಟ್ಸ್ ಕೊಟ್ಟಿದ್ರು, ಯಾವ ಸರ್ಕಾರನೂ ಹಂಗೆ ಮಾಡಲ್ಲ. ಇವರೊಂದು ಒಳ್ಳೆ ಪರಂಪರೆಯನ್ನ ಹಾಕ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಬಂದಿದ್ದ ಸರ್ಕಾರ ಇವ್ರೇನೇನು ಕೊಟ್ಟು ಹೋಗಿರ್ತಾರಲ್ಲ ಕೊನೆ 1 ವರ್ಷ, ಅದನ್ನೆಲ್ಲ ಕಟ್ ಮಾಡೇ ಮಾಡ್ತಾರೆ. ಒಂದು ಪರಂಪರೆ ಹಾಕಿದ್ದಾರೆ. ಮಾಡಬಾರ್ದಾಯ್ತು ಹಂಗೆ. ಎಲ್ಲ ಸರ್ಕಾರ ನಾನು ಹೇಳ್ತೀನಿ, ಅವ್ರದ್ದು ಫೈನಾನ್ಸ್ ರಿಪ್ರೈ ಮಾಡಬೇಕಾದ್ರೆ ನಾನು ಹೇಳ್ತೀನಿ, ಯಾವ್ಯಾವ ಸರ್ಕಾರ ಎಷ್ಟೆಷ್ಟು ಹಣನ ಸಾಲ ಬಿಟ್ಟು ಹೋಗಿತ್ತು ಅದನ್ನು ನಾನು ಹೇಳ್ತೀನಿ. ನಾನು ಯಾವ್ಯಾವ್ದು ಎಷ್ಟೆಷ್ಟು, ನೀರಾವರಿಗೆ ಎಷ್ಟು, PWDಯಲ್ಲಿ ಎಷ್ಟೆಷ್ಟು ಸಾಲ ಬಿಟ್ಟೋಗಿತ್ತು, ಅದು ರೋಟೀನ್ ಬಿಟ್ಟೋಗಿರೋದು ರೋಟೀನಾಗಿ ಹೋಗ್ಬೇಕು. ಅದನ್ನ ಹೇಳ್ಬೇಕು. ಅದನ್ನೇನು ಹೇಳಿಲ್ಲ. ಅವ್ರಿಗೆ ಏನೇನು ಬೇಕಾಗಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ನಾನೇನು ಹೇಳ್ತಾ ಇಲ್ಲ. ಇಲ್ಲಿ ಅಲ್ಲಿ ಕಸ, ಇಲ್ಲಿ ಕಸ, ಎಲ್ಲೆಲ್ಲೂ ಕಸ. ಬೆಂಗಳೂರು ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಆ ದೇವರೇ ಬಂದ್ರು ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ. ಆ ಪದನ ಅವ್ರಿಗೆ ಹೇಳಲೇ ಇಲ್ಲ.
ಇವತ್ತು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಎಷ್ಟಪ್ಪ ಬಸ್ ತಗೊಂಡಿದ್ಯಾ ಅಂತ. ಅವ್ರು 4,000 ಅಂತ ಹೇಳಿದ್ರು. ಬಸ್ ಎಷ್ಟಿದೆ ಅಂತ ಹೇಳ್ಬೇಕಾಯ್ತು ಫಸ್ಟು. ಬಸ್ಸು ಎಷ್ಟಿದೆ ನಮ್ಮಲ್ಲಿ ರಾಜ್ಯದಲ್ಲಿ? ಪ್ರತಿ ವರ್ಷ ನಾವು 8 ರಿಂದ 9 ಲಕ್ಷ ಓಡಿದ ಮೇಲೆ ಸ್ಕ್ರಾಪ್ಗೆ ಹಾಕ್ತಿರೋದನ್ನ. ರೋಟೀನ್ ಅದು ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಎಷ್ಟು ತಗೊಂಡಿದ್ದೀನಿ ಅಂತ ಹೇಳ್ಬೇಕಾಯ್ತು. ಮತ್ತೆ ಹಿಂದೆ ಸರ್ಕಾರ ಇತ್ತು, ಯಾರು ನಮ್ಮ ಶ್ರೀರಾಮುಲು ಅವರಿದ್ರು ಮಂತ್ರಿ. 2 ವರ್ಷ ಕೋವಿಡ್, 1 ನಯಾ ಪೈಸೆ ಓಡಾಡಂಗೆ ಇಲ್ಲಲ್ಲ, ಬಸ್ಸಲ್ಲಿ ಓಡಾಡಂಗೆ ಇಲ್ಲ. ಲಾಸ್ಟ್ ಪ್ರಶ್ನೆ ಅಲ್ಲ, ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ದೇಶದ ಬಸ್ಗಳು ಅದೇ ಸ್ಥಿತಿಯಲ್ಲಿ ಇದ್ದಿದ್ದು. ನ್ಯಾಚುರಲ್ ಲಾಸ್ ಅದು. ಅದ್ರ ಬಗ್ಗೆ ಪ್ರಸ್ತಾವನೆ ಇರಬಾರ್ದಾಯ್ತು ನನಗನ್ಸ್ತತೆ. ಈ ಥರ ಒಂದು ರೀತಿ ಮುಖ್ಯಮಂತ್ರಿಗಳು ಏನು ಹೇಳಬೇಕು ಅಂತ ನನಗನ್ಸ್ತೈತೆ ತಯಾರಾಗಿ ಬಂದಿಲ್ಲ ಅಂತ ಅನಿಸ್ತೈತೆ ನನಗೆ. ತಯಾರಾಗಿ ಬಂದಿಲ್ಲ ಅನಿಸ್ತೈತೆ. ಅವ್ರು ಬರ್ಕೊಟ್ಬಿಟ್ಟಿದ್ದಾರೆ, ಹೇಳ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು 17, 26ಕ್ಕೆ 25ಕ್ಕೆ ಭಾಳ ವ್ಯತ್ಯಾಸ ಇದೆ ಮುಖ್ಯಮಂತ್ರಿಗಳಲ್ಲಿ. ಒಂದು ರೀತಿ ಜನಗಳಿಗೆ ಏನೋ ಒಂಥರ ದೇವಲೋಕ ಅಂತ ತೋರಿಸ್ಬಿಟ್ಟಿದ್ರು ಎಲ್ಲರೂ. ಎಲ್ಲ ಫ್ರೀ, ಕಾಕಾ ಪಾಟೀಲ್ ಫ್ರೀ 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 ಅಂತ ಎಲ್ಲ ಹೇಳ್ಬಿಟ್ಟಿದ್ರು. ಜನ ಏನು ಅನ್ಸ್ಕೊಂಡ್ರು, ಇನ್ಮೇಲೆ ನಾವೇನು ಕೆಲಸನೇ ಮಾಡಂಗಿಲ್ಲ, ಮನೇಲಿ ಕೂತ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು ಅನ್ಕೊಂಡಿದ್ರು. ಆಮೇಲೆ ತೆರಿಗೆಗಳ ಮೇಲೆ ತೆರಿಗೆ 40,000 ಕೋಟಿ ಅಷ್ಟು ತೆರಿಗೆ ಹಾಕಿದ್ದಾರೆ. 40,000 ಅಷ್ಟು ಕೋಟಿ ತೆರಿಗೆ ಹಾಕಿದ್ದಾರೆ. ನನಗನ್ಸುತ್ತೆ ಈ ಬಡ್ಜೆಟಲ್ಲಿ ಅವ್ರು ಏನು ಮಾಡಿದ್ದಾರೆ ಅದನ್ನು ಹೇಳ್ತೀನಿ. ಆಮೇಲೆ ಹೊಸ ತೆರಿಗೆ ಶುರು ಮಾಡ್ತಾರೆ, ಇನ್ನೊಂದು 40,000 ತೆರಿಗೆ ಹಾಕ್ತಾರೆ. ಅದರಿಂದ ಇವರು ಒಂದು ರೀತಿ ಜನಕ್ಕೆ ಹೇಳಿದ್ದೇನು ಮಾಡಿದ್ದೇನು. ಇವತ್ತು ಜನ ಯಾಕೆ ರೋಸ್ ಹೋಗಿದ್ದಾರೆ ಈ ಸರ್ಕಾರ ಬಗ್ಗೆ ಅಂದರೆ, ಜನ ಈ ಸರ್ಕಾರ ಹೇಳಿದ್ದೇನು ಇವತ್ತೇನು ಮಾಡಿದ್ದು. ಮತ್ತೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದರು. ಇವೆಲ್ಲ ಹೇಳಿದೆ. ಕಾನೂನು ಸುವ್ಯವಸ್ಥೆ ನೆನ್ನೆನೂ ಅತ್ಯಾಚಾರ ಆಗಿದೆ, ಮೊನ್ನೆನೂ ಲವ್ ಜಿಹಾದ್ ಆಗಿದೆ, ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದೆ, ಮೈಕ್ರೋ ಫೈನಾನ್ಸ್ ಹಾವಳಿ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಾನೂನು ಸುವ್ಯವಸ್ಥೆ ಟ್ಯಾಲಿ ಕೊಡ್ತಾ ಇದ್ದಾರೆ, ನಾವು ಮೊದಲಿಗಿಂತ ಹೀಗೆ ಅಂತೇಳಿ. ಹಿಂದೆ ನಾವಿದ್ದಾಗ ಹಂಗೆ ಮಾಡಿದ್ದೀರಿ, ಅದೇನ ಅಂತಲ್ಲ. ಮತ್ತೆ ನನಗೆ ಗೊತ್ತಿಲ್ಲ, ನಾನು ತಪ್ಪಿರ್ಬೋದನೋ ಸ್ವಲ್ಪ. ಕೇಂದ್ರದಲ್ಲಿ ಕಳೆದ 2 ವರ್ಷದಲ್ಲಿ ತಪ್ಪಸರಿನ ಚೆಕ್ ಮಾಡಿಗಳು 2 ವರ್ಷದಲ್ಲಿ ಅವರು ಕೇಂದ್ರ ಸರ್ಕಾರದ ರಾಜ್ಯಸಭೆಯ ಸದಸ್ಯರೊಬ್ಬರ ಪ್ರಶ್ನೆಗೆ 2329 ರೈತರ ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಯಾರು ಕೊಟ್ಟರು ನಿಮ್ಮ ಅಧಿಕಾರಿಗಳು ಚೆಕ್ ಮಾಡಿಗಳು, ಅವ್ರು ಕೊಟ್ಟಿರೋಂಥ ಮಾಹಿತಿ. ಆಮೇಲೆ ಇದರಲ್ಲೇ ಮೈಸೂರಲ್ಲೇನೆ 27 ಜನ ರೈತರ ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ. ಅದು ಅವ್ರ ಪ್ರಶ್ನೆಗೆ ಉತ್ತರ ಬಂದಿರುವಂಥದ್ದು. ನೀವು ನೋಡಿದ್ರೆ 644 ಅಂತ ಹೇಳ್ತಾ ಇದ್ದೀರಾ. ನನಗೆ ಇವೆಲ್ಲ ನೋಡಿದ್ಮೇಲೆ ಮುಖ್ಯಮಂತ್ರಿಗಳು ಈ ಒಂದು ಗವರ್ನರ್ ಅವರಿಗೆ ಬಾಯಲ್ಲಿ ಸುಳ್ಳುಗಳನ್ನು ಹೇಳಿಸಿದ್ದಾರೆ. ಒಂದು ರೀತಿ ಗವರ್ನರ್ಗೆ ಅವಮಾನ. ಗವರ್ನರ್ ಆಫೀಸ್ಗೆ ಬಾಂಗ್ಲಾದೇಶದ ಅಧ್ಯಕ್ಷರಿಗೆ ಹೆಂಗಾಯ್ತು ಹಂಗೆ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ನಾನು ಹೇಳಿದ್ದೆ, ಅದ್ರ ಬಗ್ಗೆನೂ ಅವ್ರ ಪ್ರಸ್ತಾವ ಇಲ್ಲ. ಒಂದು ಗವರ್ನರ್ಗೆ ಒಂದು ಕಡೆ ಬೆದರಿಕೆ, ಇನ್ನೊಂದು ಕಡೆ ಅವ್ರನ್ನೇ ಕರ್ಕೊಂಬಂದು ಈ ಸರ್ಕಾರ ನಾವು ಅದನ್ನ ಮಾಡಿದ್ದೀರಿ ಇದು ಮಾಡಿದ್ದೀರಿ ಅಂತ ಹೇಳಿ ಬೊಗಳೆಗಳನ್ನು ಬಿಡಿಸಿದ್ದಾರೆ. ಈ ಒಂದು ಗವರ್ನರ್ ಅವರ ಸ್ಪೀಚಲ್ಲಿ ನನಗನ್ಸ್ತತೆ ಅವ್ರ ಕೈಲಿ ಬಲವಂತವಾಗಿ ಇಷ್ಟೆಲ್ಲವನ್ನು ಹೇಳಿಸಿದ್ದಾರೆ. ನನಗೆ ಅನಿಸೋ ಪ್ರಕಾರ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಬೆಲೆ ಏರಿಕೆಯಿಂದ ತತ್ತರಿಸೋ ರೀತಿಯಲ್ಲಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂತೂ ಕೇಳೋರಿಲ್ಲ. ಒಂದು ರೀತಿ ರಾಜ್ಯದ ಜನತೆಗೆ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಇವತ್ತು ಏನು ಅವರು ಬಡ್ಜೆಟ್ ಮೇಲೆ ಹೇಳಿದ್ದಾರೆ, ಇದು ತಪ್ಪು ದಾರಿಗೆಳೆಯುವಂಥದ್ದು. ಗವರ್ನರ್ ಕೈಲಿ ತಪ್ಪುಗಳನ್ನು ಹೇಳಿಸಿದ್ದಾರೆ. ಅದೃಷ್ಟಿಯಿಂದ ಈಗ ನಾವು ಇದನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಮನೆ ಮುಖ್ಯಮಂತ್ರಿಗಳು ಅಧ್ಯಕ್ಷರೇ, ಈ ವಾಕೌಟ್ ಮಾಡೋದು ಯಾಕೆ ಗೊತ್ತಾ? ಅವರು ಕ್ಲಾರಿಫಿಕೇಶನ್ಗೆ ನಾನು ಮತ್ತೆ ಉತ್ತರ ಕೊಟ್ಬಿಡ್ತೀನಿ ಅಂತ ಭಯದಿಂದ ವಾಕೌಟ್ ಮಾಡ್ತಾರೆ. ಯಾಕಂದ್ರೆ ಸತ್ಯ ಜನಕ್ಕೆ ಗೊತ್ತಾಗಬಾರ್ದು, ರಾಜ್ಯದ ಜನರಿಗೆ ಗೊತ್ತಾಗಬಾರ್ದು. ನಾವು ಯಾವ ಸುಳ್ಳನ್ನು ಕೂಡ ಗವರ್ನರ್ ಕಲೆ ಹೇಳಿಸಿಲ್ಲ. ಗವರ್ನರು ಸಂವಿಧಾನಬದ್ಧವಾಗಿರ್ತಕ್ಕಂಥವ್ರು, ಸರ್ಕಾರ ಜನರಿಂದ ಆಯ್ಕೆಯಾಗಿರ್ತಕ್ಕಂಥದ್ದು. ನಾವು ಏನು ಸತ್ಯ ಬರೀತೀವಿ ಅದನ್ನೇ ಮಾತ್ರ ಹೇಳೋದು. ಸೊ ಹಾಗಾಗಿ ಸರ್ಕಾರ ಯಾವುದನ್ನು ಕೂಡ ಸುಳ್ಳು ಹೇಳಿಲ್ಲ, ಎಲ್ಲವೂ ಕೂಡ ಸತ್ಯ ಹೇಳಿರ್ತಕ್ಕಂಥದ್ದು. ಜೊತೆಗೆ ನಾನು 2017 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ ಅಂತಕ್ಕಂಥದ್ದು
ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತುಗಳೇ ಹೊರತು ನಾನು ಇನ್ನೂ ಕೂಡ ಹೆಚ್ಚು ಪ್ರಬುದ್ಧತೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಮಾನ್ಯ ಅಧ್ಯಕ್ಷರೇ, 3 ಮಾರ್ಚ್ 2025 ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸುವ ಕೃತಜ್ಞತಾ ಪೂರ್ವಕವಾದ ವಂದನಾ ನಿರ್ಣಯ ಪ್ರಸ್ತಾವವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇವೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 3 ಫೆಬ್ರವರಿ 2025 ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನುದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳು ಸಮರ್ಪಿಸುತ್ತೇವೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಂದನಾ ನಿರ್ಣಯ ಪ್ರಸ್ತಾವಕ್ಕೆ ಸಭೆ ಅನುಮತಿ ದೊರಕಿದೆ. ವಂದನಾ ನಿರ್ಣಯ ಪ್ರಸ್ತಾವವನ್ನು ಮಾನ್ಯ ರಾಜ್ಯಪಾಲರಿಗೆ ಕಳಿಸಿಕೊಡಲಾಗುವುದು. ಈಗ ಥ್ಯಾಂಕ್ ಯು ಅಧ್ಯಕ್ಷರೇ. ಧನ್ಯವಾದ. ದಿನಾಂಕ 17/3/2020 ಸದನದಲ್ಲಿ ಉತ್ತರಿಸುವ 17 ಪ್ರಶ್ನೆಗಳ ಪೈಕಿ 16 ಉತ್ತರಗಳನ್ನು ಹಾಗೂ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 148 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ದಿನಾಂಕ 17/3/2025 ಒಟ್ಟು 23 ಗಮನ ಸೆಳೆಯುವ ಸೂಚನೆಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ವರದಿಯನ್ನು ಒಪ್ಪಿಸುವುದು ಕೆ.ವೈ. ನಂಜೇಗೌಡರು. ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 2023-24 ಸಾಲಿನ 4ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ. ಈಗ ಇಲ್ಲ ಅಲ್ಲಿ ವಿಜೇಂದ್ರ ಇಲ್ಲ. ಆಯ್ತು ಇಲ್ಲ. ಈಗ ಬಜೆಟಲ್ಲಿ ವಿಜೇಂದ್ರ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆ. ಹೌದು. ಈಗ ಶಿವಲಿಂಗೌಡರು ಮಾತಾಡಿ. ನೆಕ್ಸ್ಟ್ ನಂದೀಶ್ ಮಾತಾಡ್ತೀರಾ? ಆಯ್ತು. ಶಿವಲಿಂಗೌಡರು ನಂದೀಶ್ ಮಾತಾಡಲ್ಲ, ನಾಳೆ ಮಾತಾಡ್ತೀನಿ. ನೀವು ನಂದಸ್ವಾಮಿ ಅವರೇ, ಇಬ್ಬರ ಮಧ್ಯೆ ಕಾಂಪ್ರಮೈಸ್ ಆಗಿ ಯಾರೋ ಶಿವಲಿಂಗೇಗೌಡರಿಗೆ ಮಾತಾಡ್ತೀನಿ. ಶಿವಲಿಂಗೌಡರ ವಿಸ್ತಾರವಾಗಿ ಮಾತಾಡ್ತಾರೆ. ಸಭಾಧ್ಯಕ್ಷರೇ, ಪ್ರಶ್ನೋತ್ತರ ಬಂದ್ರ ನೀವೆಲ್ಲಿ ಇವತ್ತಿನ ಎಲ್ಲ ನಿಮ್ಮ ಬೆಳಿಗ್ಗೆ ಗದ್ದಲ ಈ ಗೌಜಿಗ ಇದಕ್ಕೆಲ್ಲವೂ ಕೂಡ ಇವತ್ತಿನ ಪ್ರಶ್ನೋತ್ತರವನ್ನು ಪ್ಲೇ ಮಾಡಲಾಗಿದೆ. ಒಂದು ಎಲ್ಲಿ ಶಿವಲಿಂಗೌಡ ಒಂದು ಸೆಕೆಂಡ್. ಸನ್ಮಾನ್ಯ ಶಿವಲಿಂಗೌಡ ಒಂದು ಸೆಕೆಂಡ್. ಶಿವಲಿಂಗೌಡ್ರೆ ಪ್ರಶ್ನೋತ್ತರ ಹೌದಾ? ಶಿವಲಿಂಗೌಡ್ರೆ ಒಂದು ಸೆಕೆಂಡ್. ನಿನ್ನೆ ವಿಜಯೇಂದ್ರ ಅವರು ಸ್ಟಾರ್ಟ್ ಮಾಡಿದ್ದಾರೆ. ವಿಜಯೇಂದ್ರ ಅವರು ನಿನ್ನೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲ ಸರ್, ಶನಿವಾರ ಅದು ಮೊನ್ನೆ ಶುಕ್ರವಾರ ವಿಜಯೇಂದ್ರ ಅವರು ಸ್ಟಾರ್ಟ್ ಮಾಡಿ ಅರ್ಧ ನಿಲ್ಲಿಸಿದ್ದಾರೆ. ಈಗ ಅವ್ರು ಮುಗಿದ ತಕ್ಷಣ ನೀವು ಮಾತಾಡಿ. ಅಲ್ಲ, ಯಾವಾಗ ಮಾತಾಡೋದು ಅಧ್ಯಕ್ಷರೇ? ಈಗ ನಾನು ಹೇಳಿದಾಗೆ ನೀವು ಅಲ್ಲಿ ಕೂತಿದ್ರಲ್ಲ ಸ್ವಲ್ಪ. ವಿಜಯೇಂದ್ರ ಅವರು ಮೊನ್ನೆ ಶುಕ್ರವಾರ ಪ್ರಾರಂಭ ಮಾಡಿದ ನಂತರ ಅಲ್ಲಿ ಅರ್ಧದಲ್ಲಿ ಬಾಕಿ ಆಗಿದೆ. ಅದೀಗ ಮುಂದುವರಿಸ್ತಾರೆ. ಅದಾದ ನಂತರ ತಾವು ಮಾತಾಡಿ. ಮತ್ತೆ ನರೇಂದ್ರ ಸ್ವಾಮಿ ಅವರು ಇಲ್ಲ ಬಜೆಟ್ ಶುರು ಮಾಡೋದ ಕಂಟಿನ್ಯೂ ನಿನ್ನೆಯಿಂದ. ಮಾನ್ಯ
ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಏನು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ, ಆ ವಿಚಾರವಾಗಿ ಇವತ್ತು ನಾ ಕೆಲವು ವಿಚಾರಗಳನ್ನು ಇವತ್ತು ಸದನ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅನ್ನ ಅವಲೋಕನ ಮಾಡಿದ್ರೆ ಖಂಡಿತ ಈ ಬಜೆಟ್ ನಾಡಿನ ಯಾವುದೇ ಒಂದು ವರ್ಗದ ಜನರಿಗೆ ಅನುಕೂಲ ಆಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಈ ಬಜೆಟ್ ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕರಿಗೂ ಕೂಡ ಇದು ಸಂತೋಷವನ್ನು ತಂದುಕೊಟ್ಟಿಲ್ಲ. ಈ ನಾಡಿನ ಮಹಿಳೆಯರು, ಯುವಕರು, ಒಟ್ಟಾರೆಯಾಗಿ ಎಲ್ಲ ವರ್ಗದ ಜನರಿಗೆ ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ. ಅಭಯ್, ಅಜಯ್, ನಾರಾಯಣಸ್ವಾಮಿ ಅವರೇ ಷಡಕ್ಷರ ಕೂತ್ಕೊಳ್ಳಿ. ರಾಜ್ಯದಲ್ಲಿ ಇವತ್ತು ಮೂಲಭೂತ ಸೌಕರ್ಯ ಇರ್ಬೋದು, ಪಕ್ಕದಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಸೀಟ್ ಇದೆ ಅಲ್ಲ, ಕೃಷಿ ಕ್ಷೇತ್ರಕ್ಕಿರ್ಬೋದು, ಆರೋಗ್ಯ ಕ್ಷೇತ್ರ, ಅಭಯ್, ಯಾವುದೇ ಕ್ಷೇತ್ರದ ಬಗ್ಗೆ ಈ ಬಜೆಟ್ ಅಲ್ಲಿ ಚಿಂತನೆ ಮಾಡದೇ ಇರತಕ್ಕಂಥದ್ದು ದುರ್ದೈವ ಅಂತ ಹೇಳಿ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇನೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಆಡಳಿತವನ್ನ ಅಂತಿಮ ವ್ಯಕ್ತಿಯ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಬಳಸ್ಕೋಬೇಕು ಅನ್ನುವ ಅಂಶವನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ರಾಜ್ಯದಲ್ಲಿ ಒಂದು ಕಡೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಜನಸಾಮಾನ್ಯರು ಒಂದು ಕಡೆ, ಆದರೆ ಯಾವುದೇ ವರ್ಗದ ಜನರಿಗೆ ನ್ಯಾಯ ತಂದುಕೊಟ್ಟಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಕ್ಕೆ ಇಚ್ಛಪಡ್ತೇನೆ. ವರ್ಷದಿಂದ ವರ್ಷಕ್ಕೆ ಸಾಲದ ಪ್ರಮಾಣ ಹೆಚ್ಚಾಗುವ ಜೊತೆಗೆ ಅಸಲು ಪಾವತಿಗಿಂತ ಕೇವಲ ಬಡ್ಡಿ ಪಾವತಿ ಹೆಚ್ಚಾಗಿರ್ತಕ್ಕಂಥದ್ದು ಇವತ್ತು ಆರ್ಥಿಕ ಹೊರೆಯೂ ಕೂಡ ಹೆಚ್ಚಾಗೋದಕ್ಕೆ ಇವತ್ತು ಕಾರಣ ಆಗಿದೆ. ದಾಖಲೆಯ ಗಾತ್ರದ ಬಜೆಟ್ ಮಂಡನೆ ಒಂದು ಕಡೆ ಆದರೆ ಒಟ್ಟು ಸಾಲದ ಪ್ರಮಾಣವೂ ಕೂಡ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಇವತ್ತು ಕೃಷಿ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ, ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಲಕ್ಷಾಂತರ ಎಕರೆನಲ್ಲಿ ಇವತ್ತು ಆ ಭಾಗದಲ್ಲಿ ರೈತರು ತೊಗರಿಯನ್ನು ಬೆಳೀತಾರೆ. ಇವತ್ತು ತೊಗರಿ ಕೂಡ ಆ ಭಾಗದ ರೈತರು, ಇವತ್ತು ತೊಗರಿ ಬೆಳೆದಂತ ರೈತರು ಇವತ್ತು ರೋಗಕ್ಕೆ ತುತ್ತಾಗಿ ತೊಗರಿ ಬಗ್ಗೆನೂ ಕೂಡ ಇವತ್ತೇನು ಆ ಭಾಗದ ರೈತರಿಗೆ ಪರಿಹಾರನ ಕೊಡದೇ ಇರತಕ್ಕಂಥದ್ದು. ಒಟ್ಟಾರೆಗೆ ರೈತರಿಗೆ ನಾವು ನೋಡ್ತಾ ಇದೀವಿ ಇವತ್ತು ರಾಜ್ಯದ ಪರಿಸ್ಥಿತಿಗೆ ಎಲ್ಲಿ ಬಂದು ನಿಂತಿದೆ ಅಂತ ಹೇಳಿದ್ರೆ, ರೈತನಿಗೆ ಇವತ್ತು ಏಳು ತಾಸು ವಿದ್ಯುತ್ ಅನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದು ಒದಗಿ ನಿಂತಿದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಹಣಕಾಸಿನ ಮುಂಗಟ್ಟಿನ ಬಗ್ಗೆ ಮಾತನಾಡೋದಾದ್ರೆ, ಇವತ್ತು ಎಲ್ಲಿಗೆ ಬಂದು ಪರಿಸ್ಥಿತಿ ಮುಟ್ಟಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯಗಳನ್ನು ಕೂಡ ಮುಚ್ಚಾಕ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಒದಗಿ ಬಂದಿದೆ. ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಕೆಲವು ದಿನಗಳಿಂದ ಅನೇಕ ಹೋರಾಟಗಳು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಿದೆ. ಅತಿಥಿ ಉಪನ್ಯಾಸಕರು ತಮ್ಮ ಸಂಬಳವನ್ನು, ಗೌರವಧನವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ದಾರೆ. ಏನು ಕೋವಿಡ್ ಸಂದರ್ಭದಲ್ಲಿ ದಾದಿಯರು ಅವರ ಒಂದು ಗೌರವಧನವನ್ನು ಕೂಡ ಜಾಸ್ತಿ ಮಾಡಬೇಕು ಅಂತೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.